Hi, good morning everyone. In the last class, we have to discuss about a principle of mathematical inductions. Yes, okay. Principle of mathematical inductions ಅಲ್ಲಿರುವಂತಹ ಪ್ರಾಬ್ಲಮ್ಸ್ ಗಳನ್ನು ನೋಡ್ತಾ ಹೋಗ್ತಾ ಇದ್ರಿ. ಸೊ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಗಳು ಕಂಪ್ಲೀಟ್ ಆಗ್ತಾ ಇದೆ. ಸೊ ಎಕ್ಸರ್ಸೈಸ್ 4.1 ಅಲ್ಲಿರುವಂತಹ ಮೊದಲನೇ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಅಲ್ಲಿ ಎಷ್ಟು ಸ್ಟೆಪ್ಸ್ಗಳಿದಾವೆ? 3 ಸ್ಟೆಪ್ಸ್ಗಳಿದೆ. ಸ್ಟೆಪ್ 1 ಅಲ್ಲಿ ಏನು ಮಾಡ್ತಾ ಹೋಗ್ತೀವಿ? ಫಾರ್ n is equals to 1 p of 1 is true ಅನ್ನೋದನ್ನ ಪ್ರೂವ್ ಮಾಡ್ತಾ ಹೋಗ್ತೀವಿ. ಸ್ಟೆಪ್ 2 ಅಲ್ಲಿ ಏನು ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಫಾರ್ ಎವ್ರಿ k ಬಿಲಾಂಗ್ಸ್ ಟು n, k ಅನ್ನೋದು ನ್ಯಾಚುರಲ್ ನಂಬರ್. ಇನ್ನು ಆ ನ್ಯಾಚುರಲ್ ನಂಬರ್ನ ಏನಾದರೂ ನಾವು k ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸ್ಟೆಪ್ 2 ಅಲ್ಲಿ ನಾವೇನಾಗ್ತಾ ಇತ್ತು, p of k ಅನ್ನೋದು ಕೂಡ ಟ್ರೂ ಆಗ್ತಾ ಹೋಗುತ್ತಾ. ಸಮ್ ಆಫ್ ದೋಸ್ ನಂಬರ್ಸ್ ವಿಲ್ ಬಿ ಈಕ್ವಲ್ಸ್ ಟು ದ RHS ಸೈಡ್ ಅಲ್ಲಿ ಏನಿರುತ್ತೋ ಆ ನಂಬರ್ಸ್ಗಳಿಗೆ ಈಕ್ವಲ್ ಆಗುತ್ತಾ k ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅನ್ನೋದನ್ನ ನೋಡ್ತಾ ಇದ್ರಿ ಸ್ಟೆಪ್ 2 ಅಲ್ಲಿ. ಹಾಗೆಯೇ ಸ್ಟೆಪ್ 3 ನೋಡ್ತಾ ಹೋಗೋದಾದ್ರೆ p of k plus 1 ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕಾಗತ್ತೆ, ಹೌದಲ್ವಾ? ಈ 3 ಸ್ಟೆಪ್ಸ್ಗಳನ್ನ ಕರೆಕ್ಟಾಗಿ ನಾವು ಬರೆದ್ವಿ ಅಂತ ಅಂದರೆ ನಿಮಗೆ 5 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಮೆಥಡ್ ಕರೆಕ್ಟ್ ಆಗಿರಬೇಕು, ಕ್ಯಾಲ್ಕುಲೇಷನ್ಸ್ಗಳು ಕರೆಕ್ಟ್ ಆಗಿರಬೇಕು. ಸೊ ಎಲ್ಲೆಲ್ಲಿ ಏನೇನು ಕ್ಯಾಲ್ಕುಲೇಷನ್ಸ್ ಮಾಡಿದ್ದೀವಿ ಅನ್ನೋದನ್ನ ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ. ಹಾಗಾದರೆ ಎಕ್ಸಸೈಸ್ 4.1 ಅಲ್ಲಿರುವಂತಹ ಮೊದಲನೇ ಪ್ರಾಬ್ಲಮ್ ಯಾವುದು ಅಂತ ನೋಡ್ತಾ ಹೋಗೋಣ. ಹಾಗಾದರೆ ಫಸ್ಟ್ ಒನ್ ಪ್ರಾಬ್ಲಮ್, ಎಸ್ ಓಕೆ, ಫಸ್ಟ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಫಸ್ಟ್ ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾರೆ? 1 plus 3 plus 3 square so on up to 3 to the power of n minus 1 will be equals to the 3 to the power of n minus 1 divided by 2. Yes, okay. Now you again prove ಮಾಡಬೇಕು. Sum of the LHS side equals to the 3 to the power of n minus 1 divided by 2. ಅಂದ್ರೆ 3 ನ ಪವರ್ಸ್ ಗಳನ್ನ ರೈಸ್ ಮಾಡ್ತಾ ಹೋದಾಗ ಅಪ್ ಟು n minus 1 ಟರ್ಮ್ಸ್ ವರೆಗೂ ತಗೊಂಡಾಗ ಅದರಷ್ಟನ್ನ ಆಡ್ ಮಾಡಿಕೊಂಡ್ರೆ ವ್ಯಾಲ್ಯೂ ಏನಾಗುತ್ತಂತೆ? 3 to the power of n minus 1 divided by 2 ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಪ್ರೂವ್ ಮಾಡಬೇಕು ಬೈ ಯೂಸಿಂಗ್ ಅ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್. ಓಕೆ, ಹಾಗಾದ್ರೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಅಲ್ಲಿ ನಮಗೆ ಸ್ಟೆಪ್ 1 ಏನು ಹೇಳ್ತಾ ಹೋಗುತ್ತೆ? p of 1 ಅನ್ನೋದನ್ನ ಪ್ರೂವ್ ಮಾಡಿ ಅಂತ ಹೇಳ್ತಾ ಹೋಗ್ತಾರೆ ಸ್ಟೆಪ್ 1 ಅಲ್ಲಿ. ಇನ್ನು ಸ್ಟೆಪ್ 2 ಅಲ್ಲಿ ಏನು ಹೇಳ್ತಾ ಹೋಗ್ತಾರೆ? ಸ್ಟೆಪ್ 2 ಅಲ್ಲಿ p of k is true ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಸ್ಟೆಪ್ 3 ಅಲ್ಲಿ ನಮಗೆ ಏನಾಗ್ತಾ ಹೋಗುತ್ತೆ? ಸ್ಟೆಪ್ 3 ಅಲ್ಲಿ ಅಪ್ ಟು k ಟರ್ಮ್ ವರೆಗೂ ತಗೊಳ್ತೀರಾ. ವಾಟ್ ಅಬೌಟ್ ದ ನೆಕ್ಸ್ಟ್ ಟರ್ಮ್ p of k plus 1 ಕೂಡ ಟ್ರೂ ಆಗುತ್ತಾ ಅನ್ನೋದನ್ನ ಪ್ರೂವ್ ಮಾಡಿದ್ರೆ ನಮಗೆ ಏನಂತ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಮುಖಾಂತರ ಆ ಸ್ಟೇಟ್ಮೆಂಟು ಕರೆಕ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ? ಹಾಗಾದ್ರೆ ಸ್ಟೆಪ್ 1 ಏನು ಹೇಳ್ತಾ ಇದ್ರೆ? p of 1 is true. p of 1 is true ಅನ್ನೋದನ್ನ ಪ್ರೂವ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ನಾವು ಏನ್ ಮಾಡ್ತಾ ಹೋಗ್ತೀವಿ? ಕೊಟ್ಟಿರುವಂತ ಸ್ಟೇಟ್ಮೆಂಟ್ ನ ಏನಂತ ತಗೊಳ್ತೀರಾ? p of n ಅಂತ ತಗೊಳ್ತಾ ಹೋಗ್ತೀರಾ. therefore ಏನಂತ ತಗೊಳ್ತೀರಾ? let p of n equals to 1 plus 3 plus 3 square plus 3 cube so on up to 3 to the power of n minus 1 is equals to 3 to the power of n minus 1 divided by 2 ಅಂತ ಸ್ಟೇಟ್ಮೆಂಟ್ ನ ಕಾಲ್ ಮಾಡ್ಕೊಳ್ತೀರಾ. ಕಾಲ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಗೆ ಬರ್ತಾ ಹೋಗ್ತೀವಿ. ಸ್ಟೆಪ್ 1 ಅಲ್ಲಿ ಏನು ಹೇಳ್ತಾ ಹೋಗ್ತೀವಿ? ಫಾರ್ n is equals to 1 ಅಂದ್ರೆ ನಾವು ಪವರಿಂಗ್ ಏನು ಕೊಡ್ತಾ ಇದೀವಿ? ಅಪ್ ಟು n minus 1 ವರೆಗೂ ಹೋಗಿದ್ದೀವಿ. ಹಾಗಾದ್ರೆ n ಗೆ ವ್ಯಾಲ್ಯೂ 1 ಕೊಟ್ರೆ ಅರ್ಥ ಏನು? ಫಾರ್ ದ ಫಸ್ಟ್ ಟರ್ಮ್ ಅಂತ ಅರ್ಥ. ಹಾಗಾದ್ರೆ LHS ಅಲ್ಲಿ ಏನು ಉಳ್ಕೊಳ್ಳುತ್ತೆ? LHS ಅಲ್ಲಿ 1 ಮಾತ್ರ ಉಳ್ಕೊಳ್ಳುತ್ತೆ. ಹಾಗಾದ್ರೆ RHS ಅಲ್ಲಿ ಏನು ಮಾಡ್ತಾ ಹೋಗ್ಬೇಕು? ಕನ್ಸಿಡರ್ RHS 3 to the power of 1 minus 1 divided by 2. 3 to the power of 1 ಅಂದ್ರೆ ಅರ್ಥ ಏನು? 3 minus 1 divided by 2 implies 3 minus 1 ನ ವ್ಯಾಲ್ಯೂ ಎಷ್ಟು? 2 by 2 which is equals to 1. ಹೌದಲ್ವಾ? 2 ಕ್ಯಾನ್ಸಲ್ ಆದ್ರೆ is equals to 1 ಆಗ್ತಾ ಹೋಗುತ್ತೆ. ಹಾಗಾದ್ರೆ ಸಮ್ ಆಫ್ ದ ಫಸ್ಟ್ ಟರ್ಮ್ ಏನಿದೆ? ಫಸ್ಟ್ ಟರ್ಮ್ ನಮಗೆ 1 ಮಾತ್ರ ಇದೆ. ಸೆಕೆಂಡ್ ಟರ್ಮ್ ಅಂತ ತಗೊಂಡ್ರೆ 1 plus 3 will be equals to 4. ಸಮ್ ಆಫ್ ದ ಥರ್ಡ್ ಟರ್ಮ್ಸ್ ಅಂತಂದ್ರೆ 3 ಟರ್ಮ್ಸ್ ಅಂತಂದ್ರೆ 1 plus 3 plus 3 square. ಸಮ್ ಆಫ್ ದ ಫೋರ್ತ್ ಟರ್ಮ್ ಅಂದ್ರೆ ಅಪ್ ಟು 3 ಕ್ಯೂಬ್ ವರೆಗೂ ಆಡ್ ಮಾಡ್ತಾ ಹೋಗ್ತೀರಾ. ಸಮ್ ಆಫ್ ದ n ಟರ್ಮ್ಸ್ ಅಂತಂದ್ರೆ ನೆಕ್ಸ್ಟ್ ನಮಗೆ 3 to the power of n ವರೆಗೂ ಎಲ್ಲಿರುತ್ತೋ ಅಷ್ಟು ಎಲಿಮೆಂಟ್ಸ್ ಗಳನ್ನ ಆಡ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ
ಇಲ್ಲಿ ಫಾರ್ n is equals to 1 ಅಂತ ತಗೊಂಡಾಗ ಸಮ್ ಆಫ್ ದ ಫಸ್ಟ್ ಟರ್ಮ್ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಫಸ್ಟ್ ಟರ್ಮ್ ನ ವ್ಯಾಲ್ಯೂ ಏನಿದೆ 1 ಇದೆ. ಹಾಗಾಗಿ ನಾನು ಇಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಇದ್ದೀನಿ. LHS ಮೇಲೆ ನಮಗೆ 1 ಬರ್ತಾ ಇದೆ. ಹಾಗಾದ್ರೆ RHS ಗೆ n ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. n ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ 3 to the power of 1 minus 1 divided by 2. 3 to the power of 1 ಅಂದ್ರೆ 3, 3 minus 1 ಅಂದ್ರೆ 2, 2 divided by 2 ಅಂತಂದ್ರೆ ವ್ಯಾಲ್ಯೂ ನಮಗೆ ಏನಾಗ್ತಾ ಇದೆ 1 ಆಗ್ತಾ ಇದೆ. ಹಾಗಾದ್ರೆ ಏನಂತ ಬರೀತಾ ಹೋಗೋದು, therefore LHS is equals to RHS ಆಗ್ತಾ ಇದೆ. LHS is equals to RHS ಆಗ್ತಿದೆ ಅಂದ್ರೆ P of 1 is true. ಸಮ್ ಆಫ್ ದ ಫಸ್ಟ್ ಟರ್ಮ್ ಸ್ಟೇಟ್ಮೆಂಟ್ ಗೆ ಏನಾಗ್ತಾ ಇದೆ, ಟ್ರೂ ಆಗ್ತಾ ಇದೆ. ಹಾಗಾದ್ರೆ ಸ್ಟೆಪ್ 2 ಅಲ್ಲಿ ನೋಡ್ತಾ ಹೋಗೋಣ. ಸ್ಟೆಪ್ 2 ಏನು ಹೇಳ್ತಾ ಹೋಗ್ತಾರೆ, ಸ್ಟೆಪ್ 2 ಅಲ್ಲಿ ಏನಾಗ್ತಾ ಹೋಗುತ್ತೆ, ಲೆಟ್ ಅಸ್ ಅಸ್ಯೂಮ್ ದಟ್ P of k is true. ಹಾಗಾದ್ರೆ P of k is true ಅಂತ ತಗೊಂಡ್ರೆ ದಟ್ ಈಸ್ ಏನಾಗ್ತಾ ಹೋಗುತ್ತೆ, P of k is equals to 1 plus 3 power 1 plus 3 square plus 3 cube so on up to 3 to the power of k minus 1 divided by is equals to 3 to the power of k minus 1 divided by 2 ಆಗ್ತಾ ಹೋಗುತ್ತೆ. ಹಾಗಾದ್ರೆ k value varies between k belongs to the n. ಹಾಗಾದ್ರೆ ಈ ಟರ್ಮ್ ಏನಂತ ಕಾಲ್ ಮಾಡ್ಕೊಳ್ತೀರಾ, ಈಕ್ವೇಷನ್ ಸ್ಟಾರ್ ಅಂತ ಕಾಲ್ ಮಾಡ್ಕೊಳ್ಳಿ. therefore ಏನಂತ ಬರೀತಾ ಹೋಗ್ಬೋದು, P of k is true ಅಂತ ಬರೀತಾ ಹೋಗ್ಬೋದು, ಹೌದಲ್ವಾ? ಹಾಗಾದ್ರೆ P of k belongs to n ಅಂತಂದ್ರೆ ವ್ಯಾಲ್ಯೂ ಏನಾಗ್ತಾ ಇದೆ 1 2 3 so on up to n ವರೆಗೂ ಹೋಗ್ತಾ ಹೋಗ್ಬೋದಲ್ವಾ? ಹಾಗಾದ್ರೆ k ವ್ಯಾಲ್ಯೂಸ್ ನಾವೇನಾದ್ರೂ ವೇರಿ ಮಾಡ್ಕೊಂಡು ಹೋದಾಗ ಸಪೋಸ್ k is equals to 2 ತಗೊಂಡ್ರೆ, ಸಪೋಸ್ k is equals to 2 ತಗೊಂಡ್ರೆ P of 2 ಆಗ್ತಾ ಹೋಗುತ್ತೆ, ಹೌದಲ್ವಾ? k is equals to 2 is a natural number, correct? ಹಾಗಾದ್ರೆ P of 2 is equals to 1 plus 3. sum of the first two terms ನ ವ್ಯಾಲ್ಯೂ ಎಷ್ಟು, 1 plus 3 is equals to 4. ಹಾಗಾದ್ರೆ RHS ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ 3 square minus 1 divided by 2 which is equals to 3 square ನ ವ್ಯಾಲ್ಯೂ 9 minus 1 divided by 2. 9 minus 1 ಅಂದ್ರೆ 8 divided by 2. 8 divided by 2 ಅಂದ್ರೆ 2 4s are 8. ಹಾಗಾದ್ರೆ RHS ವ್ಯಾಲ್ಯೂ ಕೂಡ ಈಕ್ವಲ್ ಆಗ್ತಾ ಇದೆ. ನಾನು k is equals to 2 ತಗೊಂಡೆ, k is equals to 3 ತಗೊಳ್ಳಿ ನೀವು. ಸಮ್ ಆಫ್ ದ ಫಸ್ಟ್ 3 ಟರ್ಮ್ಸ್, ಹಾಗಾದ್ರೆ ವ್ಯಾಲ್ಯೂಸ್ ಏನು 1 plus 3 plus 3 square. 3 square ನ ವ್ಯಾಲ್ಯೂ 9, 9 plus 1 10, 10 plus 3 13. ಆ ವ್ಯಾಲ್ಯೂಸ್ ಕೂಡ ನಮಗೆ RHS ಅಲ್ಲಿ ಈಕ್ವಲ್ ಆಗ್ತಾ ಹೋಗುತ್ತೆ. ಹಾಗಾಗಿ P of k ಅನ್ನೋದು ನಮಗೆ ಟ್ರೂ ಆಗುತ್ತೆ ಅನ್ನೋದು ಗೊತ್ತಾಯಿತು, ಓಕೆನಾ? ಹಾಗಾದ್ರೆ ನಾವಿವಾಗ ಪ್ರೂವ್ ಮಾಡಬೇಕಾಗಿರೋದು ಸ್ಟೆಪ್ 3. ಸ್ಟೆಪ್ 3 ಏನು ಹೇಳ್ತಾ ಹೋಗ್ತಾರೆ, we have to prove P of k plus 1 is true, ಹೌದಲ್ವಾ? we have to prove P of k plus 1 is true. ನಾವಿವಾಗ ಪ್ರೂವ್ ಮಾಡಬೇಕಾಗಿರೋದು ಏನು, P of the k plus 1th ಟರ್ಮ್ ಕೂಡ ನಮಗೆ ಸ್ಟೇಟ್ಮೆಂಟ್ ಟ್ರೂ ಮಾಡ್ತಾ ಹೋಗುತ್ತೆ ಅನ್ನೋದನ್ನು ನಾವಿಲ್ಲಿ ಪ್ರೂವ್ ಮಾಡಬೇಕು. ಹಾಗಾಗಿ ಕನ್ಸಿಡರ್ ಎಸ್, ಇಲ್ಲಿ ನೋಡಿ ಅಪ್ ಟು ನಮಗೆ ಎಲ್ಲರಿಗೂ ಹೋಗ್ತಾ ಇದೆ, k ಟರ್ಮ್ ವರೆಗೂ ಹೋಗ್ತಾ ಇದೆ. ವಾಟ್ ಅಬೌಟ್ k plus 1 ಇನ್ ದ ನೆಕ್ಸ್ಟ್ ಟರ್ಮ್ ಏನಾಗ್ತಾ ಹೋಗ್ಬೋದು, ಹಾಗಾದ್ರೆ 1 plus 3 square plus 3 square so on up to 3 to the power of k minus 1 plus k plus ಅಲ್ಲಿ ಏನನ್ನ ರಿಪ್ಲೇಸ್ ಮಾಡ್ತೀರಾ, k plus 1 ಅನ್ನ ರಿಪ್ಲೇಸ್ ಮಾಡ್ತೀರಾ. ಅಪ್ ಟು ನಮಗೆ k ಟರ್ಮ್ ವರೆಗೂ ಹೋಗಿದೆ. ಹಾಗಾದ್ರೆ k plus 1th ಟರ್ಮ್ ಏನಾಗ್ತಾ ಹೋಗುತ್ತೆ 3 to the power of k plus 1 minus 1. ಹಾಗಾದ್ರೆ plus 1 minus 1 ಕ್ಯಾನ್ಸಲ್ ಆಗುತ್ತೆ, which implies 1 plus 3 square so on up to 3 to the power of k minus 1 plus 3 to the power of k. ಹಾಗಾದ್ರೆ ಇದಿಷ್ಟು ಟರ್ಮ್ ನೀವು ಎಲ್ಲಿ ನೋಡಿದ್ದೀರಾ, ದಟ್ ಇಸ್ ಅನ್ ಈಕ್ವೇಷನ್ ಸ್ಟಾರ್ ಅಲ್ವಾ? ಹಾಗಾದ್ರೆ by using equation star we have to write 3 to the power of k minus 1 divided by 2 plus 3 to the power of k, ಹೌದಲ್ವಾ? ಹಾಗಾದ್ರೆ ಇಲ್ಲಿ ನಾವು LCM
ಏನಿಲ್ಲ ಅಂತಂದ್ರೆ ನಮಗೆ 1 ಆಗುತ್ತಲ್ವಾ. ಹಾಗಾದ್ರೆ 2ಗೆ ಮತ್ತೆ 1ಗೆ LCM ಏನಾಗುತ್ತೆ 2 ಆಗ್ತಾ ಹೋಗುತ್ತೆ. ಹಾಗಾಗಿ 3 to the power of k minus 1 plus 2 into 3 to the power of k. ಹೌದಲ್ವಾ. ಹಾಗಾದ್ರೆ ನೆಕ್ಸ್ಟ್ ಟರ್ಮ್ ಏನಾಗ್ತಾ ಹೋಗುತ್ತೆ 3 to the power of k ಇದೆ, 3 to the power of k ಇದೆ. ಈ ಎರಡು ಟರ್ಮ್ ಅನ್ನು ನಾವು 3 to the power of k ನ ಕಾಮನ್ ತೆಗೆದ್ರೆ 1 plus 2 minus 1 divided by 2 ಆಗ್ತಾ ಹೋಗುತ್ತೆ. ಕರೆಕ್ಟ್ ಅಲ್ವಾ. ಹಾಗಾದ್ರೆ implies 3 to the power of k 1 plus 2 ನ ವ್ಯಾಲ್ಯೂ 3 minus 1 divided by 2. ಹೌದಲ್ವಾ. ಹಾಗಾದ್ರೆ 3 to the power of k plus 3 to the power of 1 ಬೇಸ್ಗಳು ಸೇಮ್ ಇದ್ದಾಗ ಪವರ್ಗಳನ್ನ ಏನು ಮಾಡ್ತಾ ಹೋಗ್ಬೋದು ಆ್ಯಡ್ ಮಾಡ್ತಾ ಹೋಗ್ಬೋದು. ಹೌದಲ್ವಾ. ಹಾಗಾದ್ರೆ ಈ ಟರ್ಮ್ ಏನಾಗ್ತಾ ಹೋಗುತ್ತೆ 3 to the power of k plus 1 divided by 2. ಹಾಗಾದ್ರೆ ಇಲ್ಲಿ ನೋಡಿ ಅಪ್ ಟು k ಟರ್ಮ್ ಅನ್ನು ತಗೊಂಡಾಗ ನಮಗೆ 3 to the power of k minus 1 divided by 2 ಬರ್ತಾ ಇತ್ತು. ಇನ್ ದ ನೆಕ್ಸ್ಟ್ ಟರ್ಮ್ ತಗೊಂಡಾಗ ನಮಗೆ ಏನಾಗ್ತಾ ಹೋಗುತ್ತೆ k is replaced with a k plus 1th term. ಹೌದಲ್ವಾ. ಹಾಗಾಗಿ 3 to the power of k plus 1 minus 1 divided by 2 ಅನ್ನೋದು ಕರೆಕ್ಟ್ ಬರ್ತಾ ಇದೆ ವ್ಯಾಲ್ಯೂಸು. ಹಾಗಾದ್ರೆ ಏನಂತ ಅರ್ಥ p of k plus 1 is also a true statement. It's okay. In the last problem ಅಲ್ಲಿ ನಾವು 1 plus 3 square plus 3 cube so on up to 3 to the power of n minus 1 equals to 3 to the power of n minus 1 divided by 2. ಈ ಪ್ರಾಬ್ಲಮ್ನ ನಾವು ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಪ್ರಾಬ್ಲಮ್ಸ್ ಪ್ರೋಸೆಸ್ಗಳನ್ನು ಯೂಸ್ ಮಾಡಿಕೊಂಡು ಸ್ಟೆಪ್ಸ್ಗಳನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿದ್ವಿ. ಹೌದಲ್ವಾ. ಹಾಗಾದರೆ ಎರಡನೇ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಎರಡನೇ ಪ್ರಾಬ್ಲಮಲ್ಲಿ ಏನು ಹೇಳ್ತಾ ಇದ್ದಾರೆ 1 cube plus 2 cube plus 3 cube so on up to n cube is equals to n into n plus 1 divided by 2 whole square. ಇದನ್ನು ನಾವು ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಮೆಥಡ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಇಲ್ಲ ಸೀಕ್ವೆನ್ಸ್ ಅಂಡ್ ಸೀರೀಸಸ್ ಅಲ್ಲಿ ಬರುವಂತಹ ಸ್ಪೆಷಲ್ ಸೀರೀಸ್ ಪ್ರಾಬ್ಲಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕೂಡ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಹಾಗಾದರೆ ಸ್ಪೆಷಲ್ ಸೀರೀಸ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡಬೇಕಾದ್ರೆ ಸೀಕ್ವೆನ್ಸ್ ಅಂಡ್ ಸೀರೀಸ್ ಪ್ರಾಬ್ಲಮ್ಸ್ಗಳು ಅಂದರೆ ಟಾಪಿಕ್ಗಳು ಬಂದಾಗ ಅಲ್ಲಿ ಹೇಳ್ಕೊಡ್ತೀನಿ. ಇವಾಗ ನಾವು ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಮೆಥಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಯಾವ ಥರ ಇದನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ ಅಂತ ನೋಡ್ತಾ ಹೋಗೋಣ. ನಿಮಗೆ ಆಲ್ರೆಡಿ ಗೊತ್ತಿದೆ ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್ 3ಗಳನ್ನ ಯೂಸ್ ಮಾಡಿಕೊಂಡು ನಾವು ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಮೆಥಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಫಸ್ಟ್ ಇಲ್ಲಿ ಏನು ಮಾಡ್ತಾ ಹೋಗ್ತೀವಿ ಕೊಟ್ಟಿರುವಂಥ ಸ್ಟೇಟ್ಮೆಂಟನ್ನು ಲೆಟ್ ದ ಗಿವನ್ ಸ್ಟೇಟ್ಮೆಂಟ್ ಪಿ ಆಫ್ ಎನ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನ ಪಿ ಆಫ್ ಎನ್ ಅಂತ ಕಾಲ್ ಮಾಡ್ತಾ ಹೋಗ್ತೀರಾ. ಅಲ್ಲಿ ಏನಾಗ್ತಾ ಹೋಗುತ್ತೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಯಾವುದು 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಸೊ ಆನ್ ಅಪ್ ಟು n cube is equals to n into n plus 1 divided by 2 whole square. ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಅನ್ನು ನಾವು ಪಿ ಆಫ್ ಎನ್ ಅಂತ ಕಾಲ್ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಸ್ಟೆಪ್ 1 ಬರ್ತಾ ಹೋಗ್ತೀನಿ. ಸ್ಟೆಪ್ 1 ಅಲ್ಲಿ ಏನು ಹೇಳ್ತಾ ಹೋಗ್ತಾರೆ ಫಾರ್ n is equals to 1 ಫಾರ್ n is equals to 1 ಅಂತಂದ್ರೆ p of 1 is equals to 1 cube which is equals to 1 into 1 plus 1 divided by 2 whole square. 1 cube ನ ವ್ಯಾಲ್ಯೂ ನಮಗೆ 1 ಆಗ್ತಾ ಹೋಗುತ್ತೆ. ಹೌದಲ್ವಾ. ಹಾಗಾದ್ರೆ 1 plus 1 ಅಂದ್ರೆ ನಮಗೆ ಏನಾಗ್ತಾ 2 divided by 2 whole square. ಹಾಗಾದ್ರೆ ಇಲ್ಲಿ 2 2 ಮತ್ತೆ ಕ್ಯಾನ್ಸಲ್ ಆಯ್ತು ಅಂದ್ರೆ 1 ಸ್ಕ್ವೇರ್ ಅಂದ್ರೆ ನಮಗೆ ವ್ಯಾಲ್ಯೂ ಏನಾಗ್ತಾ ಇದೆ 1 is equals to 1 ಆಗ್ತಾ ಇದೆ. ಹಾಗಾದ್ರೆ ಅರ್ಥ ಏನಾಯ್ತು therefore p of 1 is true. ಸ್ಟೆಪ್ 1 ಅನ್ನು ನಾವು ಅದನ್ನ ಮಾಡಬೇಕಾಗಿತ್ತಲ್ಲ p of 1 ಅನ್ನೋದು ಟ್ರೂ ಆಗುತ್ತಾ ಅಂತ ನೋಡಬೇಕಾಗಿತ್ತು. ಚೆಕ್ ಆಯಿತು. ನೆಕ್ಸ್ಟ್ ಒನ್ ಸ್ಟೆಪ್ 2. ಸ್ಟೆಪ್ 2 ಏನು ಹೇಳ್ತಾ ಹೋಗ್ತಾರೆ ಸ್ಟೆಪ್ 2 ಏನು ಹೇಳ್ತಾ ಹೋಗ್ತಾರೆ ಲೆಟ್ p of k is true for n is equals to k where k belongs to capital N. ಅಂದ್ರೆ ಸಮ್ ಆಫ್ ದ ಫಸ್ಟ್ ಟರ್ಮ್ ನಮಗೆ ಈಕ್ವಲ್ ಸ್ಟೇಟ್ಮೆಂಟ್ ಬರ್ತಾ ಇದೆ, ಟ್ರೂ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಅಂದರೆ ಕೆ ನ ವ್ಯಾಲ್ಯೂ ನ್ಯಾಚುರಲ್ ನಂಬರ್ ಆಗಿತ್ತು ಅಂದರೆ ಆ ವ್ಯಾಲ್ಯೂಸ್ಗಳಿಗೆ ಈ ಸ್ಟೇಟ್ಮೆಂಟ್ಗಳು ಸರಿಯಾಗ್ತಾ ಹೋಗುತ್ತಾ ಅನ್ನೋದನ್ನ ಪ್ರೂವ್ ಮಾಡಬೇಕಾಗಿತ್ತು. ಸೊ ದಟ್ ಈಸ್ ಯಾವ ಫಾರ್ಮೇಟಲ್ಲಿ ಬರ್ತಾ ಹೋಗುತ್ತೆ ಅಪ್ ಟು n ಟರ್ಮ್ಸ್ ಅಂತ ತಗೊಂಡ್ರೆ n into n plus 1 divided by 2 whole square ಆಗುತ್ತೆ. ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಸಮ್ k ವ್ಯಾಲ್ಯೂ ತಗೊಂಡ್ರೆ p of k is equals to ಏನಾಗ್ತಾ ಹೋಗುತ್ತೆ ಹಾಗಾದ್ರೆ 1 cube plus 2 cube plus 3 cube so on up to k cube which is equals to k
k into k plus 1 divided by 2 whole square ಆಗುತ್ತೆ. This is equation start. ಹಾಗಾದ್ರೆ k ನ ವ್ಯಾಲ್ಯೂ ಬಿಲಾಂಗ್ಸ್ ಟು ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ k ವ್ಯಾಲ್ಯೂಸ್ ನೀವು ಏನಾದರೂ ತಗೋಬಹುದು 1 2 3 4 5 ಅಪ್ ಟು ಎಲ್ಲರಿಗೂ ತಗೋಬೇಕು ಅಪ್ ಟು n ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಹಾಗಾಗಿ n ವ್ಯಾಲ್ಯೂಸ್ k ವ್ಯಾಲ್ಯೂಸ್ ನಾವೇನಾದರೂ ತಗೊಂಡಾಗ ನ್ಯಾಚುರಲ್ ನಂಬರ್ಸ್ ವ್ಯಾಲ್ಯೂಸ್ ತಗೊಂಡಾಗ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ k ವ್ಯಾಲ್ಯೂಸ್ ನಾವೇನಾದರೂ ತಗೊಂಡ್ರೆ ಸ್ಯಾಟಿಸ್ಫೈಡ್ ಆಗ್ತಾ ಹೋಗುತ್ತಾ ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ತಾ ಹೋಗುತ್ತಾ ಅನ್ನೋದ್ರೆ ತೋರಿಸೋದಾದ್ರೆ k is equals to 3 ತಗೊಂಡ್ರೆ k is equals to 3 ತಗೊಂಡ್ರೆ ಸಮ್ ಆಫ್ ದ 3 ನಂಬರ್ಸ್ ತಗೊಳ್ತಾ ಹೋಗ್ತೀವಿ. ಸಮ್ ಆಫ್ ದ 3 ನಂಬರ್ಸ್ ಯಾವ್ಯಾವು 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ 3 ಕ್ಯೂಬ್ ನ ವ್ಯಾಲ್ಯೂ 27 27 ಪ್ಲಸ್ 8 ಪ್ಲಸ್ 1 ಅಲ್ಲಿ ವ್ಯಾಲ್ಯೂ ಏನಾಗುತ್ತೆ 28 ಪ್ಲಸ್ 8 ಅಂದ್ರೆ ನಮಗೆ 36 ಆಗ್ತಾ ಹೋಗುತ್ತೆ. ಹಾಗಾದ್ರೆ when k is equals to 3 ತಗೊಂಡಾಗ p of 3 is equals to 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್. ಹಾಗಾದ್ರೆ 1 ಪ್ಲಸ್ 8 ಪ್ಲಸ್ 27 which is equals to 36 ಆಗ್ತಾ ಇದೆ. ಅದು ನಮಗೆ LHS ನ ವ್ಯಾಲ್ಯೂ ಹೌದಲ್ವಾ. ಹಾಗಾದ್ರೆ RHS ನ ವ್ಯಾಲ್ಯೂ ಸೇಮ್ ಬರಬೇಕಲ್ವಾ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಹೇಳಬೇಕು ಅಂದ್ರೆ. ಹಾಗಾದ್ರೆ k is equals to n 3 ತಗೊಂಡಾಗ 3 into 3 plus 1 divided by 2 whole square which is equals to ಏನಾಗ್ತಾ ಹೋಗುತ್ತೆ 3 plus 1 ಅಂದ್ರೆ 4. ಹಾಗಾಗಿ 3 into 4 divided by 2 whole square which is equals to 2 ones are 2 twos are. ಹಾಗಾದ್ರೆ 3 into 2 ಅನ್ನೋ ವ್ಯಾಲ್ಯೂ ಏನಾಗುತ್ತೆ 6 square ನ ವ್ಯಾಲ್ಯೂ ಎಷ್ಟು 36. ಹಾಗಾದ್ರೆ k is equals to 3 ತಗೊಂಡಾಗಲೂ ನಮಗೆ ವ್ಯಾಲ್ಯೂ ಏನಾಗ್ತಾ ಇದೆ ಎರಡು LHS ಮತ್ತೆ RHS ಈಕ್ವಲ್ ಆಗ್ತಾ ಇದೆ. ಅಂದ್ರೆ ಅರ್ಥ ಏನು p of k is true for all natural numbers. ಓಕೆನಾ p of k is true for all natural numbers. ನಾನು ಸಪೋಸ್ 3 ತಗೊಂಡಿದ್ದೀನಿ ನೀವೇನ್ ಮಾಡ್ಬೋದು 4 ತಗೊಂಡು ಟ್ರೈ ಮಾಡ್ಬೋದು 5 ತಗೊಂಡು ಟ್ರೈ ಮಾಡಿ ಈಕ್ವಲ್ ಬರ್ತಾ ಹೋಗುತ್ತೆ. ಹಾಗಾದ್ರೆ p of k ಅನ್ನೋದು ಟ್ರೂ ಆಗ್ತಾ ಇದೆ ಅಂದ್ರೆ ಇನ್ನು ನೆಕ್ಸ್ಟ್ ಟರ್ಮ್ k ಪ್ಲಸ್ 1th ಟರ್ಮಿಗೆ ಈಕ್ವಲ್ ಆಗುತ್ತಾ ಅನ್ನೋದನ್ನ ಚೆಕ್ ಮಾಡಿದ್ರೆ ನಮಗೆ ಸ್ಟೆಪ್ 3 ಆಗ್ತಾ ಹೋಗುತ್ತೆ. ಹಾಗಾದ್ರೆ ಸ್ಟೆಪ್ 3 ನಿ ನೋಡ್ತಾ ಹೋಗೋಣ. ಸ್ಟೆಪ್ 3 ನಿ ನಾವೇನಂತ ಪ್ರೂವ್ ಮಾಡಬೇಕು we have to prove p of k plus 1 is true. the k term ಅನ್ನು ನಾವು ಫೈಂಡ್ ಔಟ್ ಮಾಡಿದೀವಿ. ವಾಟ್ ಅಬೌಟ್ k plus 1th ಟರ್ಮ್ k plus 1th ಟರ್ಮಿಗೆ ಈಕ್ವಲ್ ಆಗ್ತಾ ಹೋಗುತ್ತಾ ಅಂದ್ರೆ ಎಸ್ ಈಕ್ವಲ್ ಆಗುತ್ತಾ ಅಂತ ಚೆಕ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಏನಂತ ಕನ್ಸಿಡರ್ ಮಾಡಬೇಕು ಅಪ್ ಟು ನಮಗೆ k ಟರ್ಮ್ ಅದು ಸಿಕ್ಕಿದೆ. ವಾಟ್ ಅಬೌಟ್ ನೆಕ್ಸ್ಟ್ ಟರ್ಮ್ k plus 1th ಟರ್ಮ್ ಹೌದಲ್ವಾ. ಹಾಗಾದ್ರೆ consider 1 cube plus 2 cube plus 3 cube so on up to k cube. ಇನ್ನು ನೆಕ್ಸ್ಟ್ ಟರ್ಮ್ ಏನಾಗುತ್ತೆ 1 plus 1 whole cube 1 plus 2 whole cube ಹೌದಲ್ವಾ 2 plus 1 whole cube 3 plus 1 whole cube ಅಪ್ ಟು ಎಲ್ಲಿಗೆ ಹೋಗುತ್ತೆ k ಕ್ಯೂಬ್ ವರೆಗೂ ಇದೆ. ಹಾಗಾದ್ರೆ ನೆಕ್ಸ್ಟ್ ಟರ್ಮ್ ಏನಾಗ್ತಾ ಹೋಗುತ್ತೆ k plus 1 whole cube ಹಾಗಾದ್ರೆ ಈ ಇಷ್ಟು ಈಕ್ವೇಷನ್ಸ್ ಏನು ಲವರ್ ಬೇಸಿಸ್ ಹಾಕಿದೀನಿ ಆ ಈಕ್ವೇಷನ್ಸ್ ಏನಾಗ್ತಾ ಇದೆ that represents an equation star ಹೌದಲ್ವಾ. ಹಾಗಾದ್ರೆ ಇಲ್ಲಿ ನಾವೇನಂತ ಬರೀತಾ ಹೋಗೋದು by using equation star implies ಈ ಪ್ಲೇಸ್ ಅಲ್ಲಿ ನಾವೇನು ರಿಪ್ಲೇಸ್ ಮಾಡಬಹುದು. ಹಾಗಾದ್ರೆ 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಸೊ ಆನ್ ಅಪ್ ಟು k ಕ್ಯೂಬ್ ವರೆಗೂ ಏನು ರಿಪ್ರೆಸೆಂಟ್ ಮಾಡಬಹುದು ಏನು ರಿಪ್ಲೇಸ್ ಮಾಡಬಹುದು k into k plus 1 divided by 2 whole square plus k plus 1 whole cube ಬರ್ಕೋಬೋದಲ್ವಾ ಬರ್ಕೋಬೋದಾ. ಹಾಗಾದ್ರೆ ಇಲ್ಲಿ k into k plus 1 whole square divided by 2 ಅಂದಾಗ ಇಲ್ಲಿ ನಮಗೆ k square into k plus 1 whole square divided by 4 plus k plus 1 whole cube ಅಂತ ಬರ್ಕೋಬೋದಾ. ಈಗ ನಾವು k plus 1 ಇಲ್ಲಿ ಸ್ಕ್ವೇರ್ ಇದೆ ಇಲ್ಲಿ ಕ್ಯೂಬ್ ಇದೆ. ಹಾಗಾದ್ರೆ k plus 1 whole square ನ ಕಾಮನ್ ಆಗಿ ತೆಗಿಬೋದಾ. ಹಾಗಾದ್ರೆ ಕಾಮನ್ ಆಗಿ ತಗೊಂಡ್ರೆ k plus 1 whole square ನ ಕಾಮನ್ ತಗೊಂಡ್ರೆ k
ಈಗ k plus 1 whole square into k to the power of 2 divided by 4 plus k plus 1 ಆಗ್ತಾ ಇದೆ. ಈಗ LCM ತೆಗಿತಾ ಹೋಗೋಣ. LCM ತಗೊಂಡ್ರೆ ಏನು ಬರ್ತಾ ಹೋಗುತ್ತೆ ನೋಡ್ತಾ ಹೋಗೋಣ. ಎಸ್ ಇಲ್ಲಿ k plus 1 whole square ಕಾಮನ್ ಆಗಿ ಹೊರಗಡೆ ಇಟ್ಕೊಂಡಿದೀವಿ. LCM ತಗೊಂಡಾಗ 4 ಬರ್ತಾ ಹೋಗುತ್ತೆ, ಕರೆಕ್ಟ್ ಅಲ್ವಾ? ಹಾಗಾದ್ರೆ k square into 4 of k plus 1 ಅಂತ ಬರ್ಕೋಬೋದಾ? ಮಲ್ಟಿಪ್ಲೈ ಮಾಡ್ಕೊಂಡು, ಅಂದ್ರೆ 4 ನ ನಾವು LCM ತಗೊಂಡಿದೀವಿ, 4 ನ ಮಲ್ಟಿಪ್ಲೈ ಮಾಡ್ಕೊಂಡಾಗ 4 of k plus 1 ಬರ್ತಾ ಇದೆ. ಹಾಗೇನೆ implies k plus 1 whole square, k square plus 4 into k, 4k plus 4 into 1, 4 divided by 4s. In the next step ಏನಾಗ್ತಾ ಹೋಗುತ್ತೆ? k plus 1 whole square. Yes, 4k can be written as 4k ನ ನಾವೇನಂತ ಬರೀತಾ ಹೋಗ್ಬೋದು? 2k plus 2k, 2 2s are 4. Again quadratic equation ಫಾರ್ಮ್ಯಾಟ್ ಅಲ್ಲಿ ಇದೆ, ಹೌದಲ್ವಾ? ಈ quadratic equation ಫಾರ್ಮ್ಯಾಟ್ ಅಲ್ಲಿ ಇರೋದ್ನ k plus 2 whole square divided by 4 ಬರ್ಕೋಬೋದಲ್ವಾ? ಹೇಗೆ? k square a plus b whole square ನ ಫಾರ್ಮುಲಾ ಏನು? a plus b whole square ನ ಫಾರ್ಮುಲಾ a square plus b square plus 2ab, ಹೌದಲ್ವಾ? ಹಾಗಾದ್ರೆ ಇಲ್ಲಿ ಏನಾಗ್ತಾ ಇದೆ? k plus 2 whole square ಇದೆ. ಹಾಗಾದ್ರೆ a is replaced with a k, therefore k square ಆಗುತ್ತೆ. 2b is replaced with a 2, therefore 2 square ಅಂದ್ರೆ 4. again 2 into k into b is 2, ಹೌದಲ್ವಾ? 2 2s are 4. ಹಾಗಾಗಿ k square plus 4 plus 4k. ಹಾಗಾಗಿ k square plus 4k plus 4 can be written as k plus 2 whole square ಅಂತ ಬರ್ಕೊಂಡಿದ್ದೀವಿ. ಹಾಗಾದ್ರೆ ನಮಗೆ ಇಲ್ಲಿ ಅಪ್ ಟು k ಟರ್ಮ್ ವರೆಗೂ ವ್ಯಾಲ್ಯೂ ಬಂದಿತ್ತು. k into k plus 1 whole square divided by 2 ಬಂದಿತ್ತು. again it can be written as k plus 1 into k plus 2 divided by 2 whole square ಅಂತ ಬರ್ಕೋಬೋದಲ್ವಾ? in the next term k term ವರೆಗೂ ನಮಗೆ k into k plus 1 divided by 2 whole square ಆಗಿದೆ ಅಂದ್ರೆ k is replaced with a k plus 1th term. k plus 1th term ತಗೊಂಡಾಗ ಏನಾಗುತ್ತೆ? k plus 1 into k plus 1 plus 1 divided by 2 whole square. ಹಾಗಾಗಿ k plus 2 can be written as k plus 2 can be written as k plus 1 into k plus 1 plus 1 whole divided by 2 whole square ಅಂತ ಬರ್ಕೋಬೋದಲ್ವಾ? ಹಾಗಾಗಿ ಇಲ್ಲಿ ನಮಗೆ ಅಪ್ ಟು n ಟರ್ಮ್ ವರೆಗೂ n into n plus 1 divided by 2 ಬರುತ್ತೆ. k ಟರ್ಮ್ ತಗೊಂಡ್ರೆ k into k plus 1 divided by 2 ಬರುತ್ತೆ. in the next term k plus 1th ಟರ್ಮ್ ತಗೊಂಡಾಗ k plus 1 plus 1 divided by 2 whole square ಬರ್ತಾ ಇದೆ. ಇದರ ಅರ್ಥ ಏನು? therefore p of k plus 1 is true ಅಂತ ಆಯ್ತು. therefore p of k plus 1 is true ಅಂತ ಆದ್ಮೇಲೆ ಏನಾಗ್ತಾ ಹೋಗುತ್ತೆ? p of n is true statement for all n belongs to the natural numbers. ಓಕೆನಾ? ಹಾಗಾದ್ರೆ ಗೊತ್ತಾಯ್ತಲ್ವಾ? ಫಸ್ಟ್ ಸ್ಟೆಪ್ ಅಲ್ಲಿ ಏನು ಮಾಡಿದ್ವಿ? for n is equals to 1 p of 1 is true ಅಂತ ಮಾಡಿದ್ವಿ. the second step, let p of k is true for all natural numbers. k belongs to n ಆಗಿತ್ತು ಅಂದ್ರೆ ಅಲ್ಲಿನ p of k ವ್ಯಾಲ್ಯೂ ಏನಾಗಿತ್ತು? 1 cube plus 2 cube plus 3 cube so on up to k cube which is equals to k into k plus 1 divided by 2 whole square ಆಗಿತ್ತು. ಅದನ್ನ ಏನಂತ ಮಾಡ್ಕೊಂಡಿದ್ವಿ? ಈಕ್ವೇಶನ್ ಸ್ಟಾರ್ ಅಂತ ಕಾಲ್ ಮಾಡ್ಕೊಂಡ್ವಿ. ಆ ಈಕ್ವೇಶನ್ ಸ್ಟಾರ್ ನ ಕಾಲ್ ಮಾಡ್ಕೊಂಡಿರೋದ್ರಿಂದ ಅದನ್ನ ಯೂಸ್ ಮಾಡಿಕೊಂಡು ಸ್ಟೆಪ್ 3 ನ ಫಾಲೋ ಅಪ್ ಮಾಡಿದ್ವಿ. ಸ್ಟೆಪ್ 3 ನಮಗೆ p of k plus 1 ಅನ್ನೋದು ಟ್ರೂ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಹಾಗಾಗಿ p of n is ಟ್ರೂ ಸ್ಟೇಟ್ಮೆಂಟ್ ಫಾರ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂತ ಆಗ್ತಾ ಇದೆ. ಹಾಗಾದ್ರೆ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಎಸ್ ಓಕೆ, ದ ಥರ್ಡ್ ಪ್ರಾಬ್ಲಮ್ 1 plus 1 divided by 1 plus 2 plus 1 divided by 1 plus 2 plus 3 plus 1 so on continue
1 divided by 1 plus 2 plus 3 plus so on up to n, which is equals to 2n divided by n plus 1. ಅಂದ್ರೆ sum of the LHS term equals to ಏನಾಗ್ತಾ ಇದೆ 2n divided by n plus 1 ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ ನೋಡಿ ಫಸ್ಟ್ ಟರ್ಮ್ ಏನಾಗ್ತಾ ಇದೆ 1 plus 1 divided by 1 plus 2 ಅಂದ್ರೆ ಸೆಕೆಂಡ್ ಟರ್ಮ್ ಅಲ್ಲಿ ಏನಾಗ್ತಾ ಇದೆ ಡಿನಾಮಿನೇಟರ್ ಅಲ್ಲಿ ಪ್ಲಸ್ 2 ಆಡ್ ಆಗ್ತಾ ಇದೆ. ಹಾಗೇನೇ ಥರ್ಡ್ ಟರ್ಮ್ ಅಲ್ಲಿ ಏನಾಗ್ತಾ ಇದೆ 3 ಆಡ್ ಆಗ್ತಾ ಇದೆ 1 plus 2 plus 3 so on up to ಎಲ್ಲಿವರೆಗೂ ಹೋಗುತ್ತೆ nth ಟರ್ಮ್ ವರೆಗೂ ತಗೊಂಡ್ರೆ 1 over divided by 1 plus 2 plus 3 so on up to n ನ ಸಮ್ ವ್ಯಾಲ್ಯೂ ಏನಾಗುತ್ತಂತೆ 2n divided by n plus 1 ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಬೈ ಯೂಸಿಂಗ್ ಎ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್. ಹಾಗಾಗಿ ಫಸ್ಟ್ ನಾವು ಸ್ಟೆಪ್ ಅಲ್ಲಿ ಏನು ಮಾಡ್ತಾ ಇದೀವಿ, ಫಸ್ಟ್ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ನ ಪಿ ಆಫ್ ಎನ್ ಅಂತ ಕಾಲ್ ಮಾಡ್ಕೋಬೇಕು, ಪಿ ಆಫ್ ಎನ್ ಅಂತ ಕಾಲ್ ಮಾಡ್ಕೊಂಡಿದೀವಿ. ಇನ್ನು ಸ್ಟೆಪ್ 1 ಅಲ್ಲಿ ನಾವೇನ್ ಮಾಡಬೇಕು, ಸ್ಟೆಪ್ 1 ಅಲ್ಲಿ ಫಾರ್ n is equals to 1, for n is equals to 1 ಇದಿಷ್ಟು ಏನು ಸಮ್ ಆಫ್ ದ ನ್ಯಾಚುರಲ್ ನಂಬರ್ಸ್, ಸಮ್ ಆಫ್ ದ n ನ್ಯಾಚುರಲ್ ನಂಬರ್ಸ್ ನ ವ್ಯಾಲ್ಯೂ 2n divided by n plus 1 ಆಗ್ತಾ ಹೋಗುತ್ತೆ. ಹಾಗಾದ್ರೆ n ನ್ಯಾಚುರಲ್ ನಂಬರ್ಸ್ ಅಂತ ತಗೊಂಡಾಗ n is equals to 1 ತಗೊಂಡಿದೀವಿ ಅಂದ್ರೆ ಸಮ್ ಆಫ್ ದ ಫಸ್ಟ್ ಟರ್ಮ್ ಆಗ್ತಾ ಹೋಗುತ್ತೆ. ಹಾಗಾಗಿ ಸಮ್ ಆಫ್ ದ ಫಸ್ಟ್ ಟರ್ಮ್ ತಗೊಂಡ್ರೆ p of 1 is equals to 1 divided which is equals to 2 into 1 divided by 1 plus 1. ಅಂದ್ರೆ n ನ ಪ್ಲೇಸ್ ಅಲ್ಲಿ ಏನು ರಿಪ್ಲೇಸ್ ಮಾಡಬೇಕು 1 ನ ರಿಪ್ಲೇಸ್ ಮಾಡಬೇಕು. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಏನಾಗ್ತಾ ಹೋಗುತ್ತೆ p of 1 is equals to ಫಸ್ಟ್ ಟರ್ಮ್ ಮಾತ್ರ ಬರುತ್ತೆ. ಹಾಗಾಗಿ LHS ವ್ಯಾಲ್ಯೂ 1 ತಗೊಂಡಿದ್ದೀವಿ which is equals to sum of the first term ನ ವ್ಯಾಲ್ಯೂ ಯಾವ್ದಕ್ಕೆ ಈಕ್ವಲ್ 2 into 1 divided by 1 plus 1 which is equals to 2 1s are 2 divided by 1 plus 1 ನ ವ್ಯಾಲ್ಯೂ 2 2 get cancel ಆಗಿ ನಮಗೆ ವ್ಯಾಲ್ಯೂಸ್ ಬರ್ತಾ ಇದೆ 1 is equals to 1 ಬರ್ತಾ ಇದೆ. therefore ಏನಂತ ಅರ್ಥ ಆಯ್ತು, therefore p of 1 is true, p of 1 is true. ಹಾಗಾದ್ರೆ ಸ್ಟೆಪ್ 2 ಏನಾಗ್ತಾ ಹೋಗುತ್ತೆ, we have to prove p of k is true. ಹಾಗಾಗಿ let p of k is true for all k where k belongs to what, where k belongs to n, that is ಏನಾಗ್ತಾ ಹೋಗುತ್ತೆ 1 plus 1 plus 2 plus 1 plus 2 plus 3 plus whole divided by which is equals to 1 plus 2 plus 3 plus so on up to ಇದು ನಮಗೆ n ಟರ್ಮ್ ವರೆಗೂ ಕಂಟಿನ್ಯೂ ಆಗುತ್ತೆ. ಬಟ್ p of k ಅನ್ನೋದು k ವ್ಯಾಲ್ಯೂ ಏನಾಗ್ತಾ ಇದೆ ನ್ಯಾಚುರಲ್ ನಂಬರ್ಸ್ ಅಂತ ಅಂದಾಗ ಅಪ್ ಟು 1 to n ಇನ್ ಬಿಟ್ವೀನ್ ಅಲ್ಲಿ ಯಾವುದೋ ಒಂದು ವ್ಯಾಲ್ಯೂ ನಾವು k ಅಂತ ತಗೊಂತಾ ಹೋಗ್ತೀವಿ. ಆ k ವ್ಯಾಲ್ಯೂ ವರೆಗೂ ನಮಗೆ ರೀಚ್ ಆಗ್ತಾ ಇರೋ ವ್ಯಾಲ್ಯೂ ನಮಗೆ ಏನು ಈಕ್ವಲ್ ಆಗುತ್ತೆ 2k divided by k plus 1 ಗೆ ಈಕ್ವಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಈಕ್ವೇಷನ್ಸ್ ಏನಂತ ಮಾಡ್ತಾ ಹೋಗ್ತೀರಾ, ಈಕ್ವೇಷನ್ ಸ್ಟಾರ್ ಅಂತ ಕಾಲ್ ಮಾಡ್ತಾ ಹೋಗ್ತೀರಾ. ಹಾಗಾದ್ರೆ ಇವನು ಹೇಳ್ತಿರೋ ಪ್ರಕಾರ k ಬಿಲಾಂಗ್ಸ್ ಟು n ಅನ್ನೋ ವ್ಯಾಲ್ಯೂಗೆ ಈ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ k ನ ವ್ಯಾಲ್ಯೂ ನ್ಯಾಚುರಲ್ ನಂಬರ್ಸ್ ಅಂತ ತಗೊಂಡ್ರೆ when k is equals to 4 ತಗೊಂಡ್ರೆ ಅಂತ ಅನ್ಕೊಳ್ಳಿ, when k is equals to 4 ತಗೊಂಡ್ರೆ ಅಂದ್ರೆ ಸಮ್ ಆಫ್ ದ ಫಸ್ಟ್ 4 ಟರ್ಮ್ಸ್ ನ ಕೌಂಟ್ ಮಾಡ್ತಾ ಹೋಗಬೇಕು. ಸಮ್ ಆಫ್ ದ ಫಸ್ಟ್ 4 ಟರ್ಮ್ಸ್ ಅಲ್ಲಿ 1 plus 1 divided by 1 plus 2 plus 1 divided by 1 plus 2 plus 3 plus 1 divided by 1 plus 2 plus 3 plus 4 ಇದಿಷ್ಟರ ವ್ಯಾಲ್ಯೂಸ್ ಏನಾಗುತ್ತೆ 1 plus 1 over 3 plus 1 over 6 plus 4 plus 3 7 7 plus 2 8 so 9 plus 1 10 ಇದಿಷ್ಟರ ವ್ಯಾಲ್ಯೂಸ್ ಏನು ಬರುತ್ತೆ. ಹಾಗೇನೆ n ನ ವ್ಯಾಲ್ಯೂ 4 ಕೊಟ್ಟಾಗ 2 into 4 divided by 4 plus 1 which is equals to 2 4 8 divided by 5 8 divided by 5 ಈ ವ್ಯಾಲ್ಯೂ ಮತ್ತೆ ಈ ವ್ಯಾಲ್ಯೂ 8 divided by 5 ಗೆ ಈಕ್ವಲ್ ಆಗ್ತದೆ ಅಂದ್ರೆ ಅರ್ಥ ಏನಾಗುತ್ತೆ p of k is true for all natural numbers ಅಂತ ಆಗ್ತಾ ಹೋಗುತ್ತೆ. ಓಕೆನಾ, ಹಾಗಾದ್ರೆ ಸ್ಟೆಪ್ 2 ನಿಮಗೆ ಗೊತ್ತಾಗಿದೆ. k ನ ವ್ಯಾಲ್ಯೂಸ್ ನಾವು ನ್ಯಾಚುರಲ್ ನಂಬರ್ಸ್ ತಗೊಂಡ್ರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಸ್ಟೆಪ್ 3 ಏನು ಹೇಳ್ತಾ ಹೋಗ್ತಾನೆ, ಸ್ಟೆಪ್ 3 ಏನು ಹೇಳ್ತಾ ಇರಬೇಕು, we have to prove p of
ಕೆ ಪ್ಲಸ್ 1 ಈಸ್ ಟ್ರೂ. ಏನಂತ ಪ್ರೂವ್ ಮಾಡಬೇಕು? ಪಿ ಆಫ್ ಕೆ ವರೆಗೂ ನೀವು ಪ್ರೂವ್ ಮಾಡಿದ್ದೀರಾ. ವಾಟ್ ಅಬೌಟ್ ಪಿ ಆಫ್ ಕೆ ಪ್ಲಸ್ 1 ಇನ್ ದ ನೆಕ್ಸ್ಟ್ ಟರ್ಮ್ ನಮಗೆ ಈಕ್ವಲ್ ಆಗ್ತಾ ಹೋಗುತ್ತಾ ಅನ್ನೋದನ್ನ ಪ್ರೂವ್ ಮಾಡಬೇಕು ಅಂದರೆ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಏನಂತ? 1 ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ 2 ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ so on up to 1 divided by 1 plus 2 plus 3 so on up to k ಟರ್ಮ್ ಅನ್ನು ತಗೊಂಡಿದ್ದೀವಿ. ಹೌದಲ್ವಾ? ಇನ್ನು ನೆಕ್ಸ್ಟ್ ಟರ್ಮ್ ಅಲ್ಲಿ ಏನಾಗ್ಬೋದು? 1 plus 2 plus 3 plus so on up to k plus 1 ಟರ್ಮ್ ವರೆಗೂ ಹೋಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಟರ್ಮ್ ಏನಾಗುತ್ತೆ? k ಟರ್ಮ್ ತಗೊಂಡಿದ್ದೀರಾ ಅಂದರೆ ಇನ್ನು ನೆಕ್ಸ್ಟ್ ಟರ್ಮ್ k plus 1 ಟರ್ಮ್ ಆಗಿರುತ್ತೆ. ಸೊ ಇಲ್ಲಿ ನಾವು ಇದಿಷ್ಟು ಟರ್ಮ್ ಏನಂತ ಬರ್ಕೋಬಹುದು? 2k ಡಿವೈಡೆಡ್ ಬೈ 2k ಪ್ಲಸ್ 1 ಅಂತ ಬರ್ಕೋಬಹುದು. ಹೌದಲ್ವಾ? ಹಾಗಾಗಿ 2k ಡಿವೈಡೆಡ್ ಬೈ k ಪ್ಲಸ್ 1 ಬರ್ಕೊಂಡ್ವಿ. ಅದಾದ್ಮೇಲೆ ಇಲ್ಲಿ ನೋಡ್ತಾ ಹೋಗಿ 1 ಪ್ಲಸ್ 2 ಪ್ಲಸ್ 3 so on up to k. ನಮಗೆ ಆಲ್ರೆಡಿ ಗೊತ್ತಿದೆ PMI ಅಲ್ಲಿ ಸಮ್ ಆಫ್ ದ ಫಸ್ಟ್ ನ್ಯಾಚುರಲ್ ನಂಬರ್ಸ್ ನ ವ್ಯಾಲ್ಯೂ ಏನಾಗುತ್ತದೆ? n into n plus 1 divided by 2 ಆಗುತ್ತೆ. ನಾನು ಆಲ್ರೆಡಿ ಫಸ್ಟ್ ಪ್ರಾಬ್ಲಮ್ ಅಲ್ಲೇ ಪ್ರೂವ್ ಮಾಡಿದ್ದೀನಿ. ಹೌದಲ್ವಾ? 1 plus 2 plus 3 so on up to n which is equals to n into n plus 1 divided by 2 ಅಂತ ಪ್ರೂವ್ ಮಾಡಿದ್ದೀನಿ. ಹಾಗಾದ್ರೆ ಇಲ್ಲಿ ಕೊಟ್ಟಿರೋಂಥ ಡಿನಾಮಿನೇಟರ್ ಟರ್ಮ್ ಮಾಡ್ತಾ ಹೋಗಿ 1 plus 2 plus 3 so on up to k into k plus 1 ಅಂತ ಆಯಿತು ಅಂದರೆ ನಾವೇನಂತ ಬರ್ಕೋಬಹುದು? 1 over k plus 1 into k plus 2 divided by 2 ಬರ್ಕೋಬೋದಲ್ವಾ? ಹಾಗಾದ್ರೆ ಈ ಟರ್ಮ್ ನ ಎಲ್ಲಿ ಶಿಫ್ಟ್ ಮಾಡ್ತಾ ಹೋಗೋಣ? ನ್ಯೂಮರೇಟರ್ ಗೆ ಶಿಫ್ಟ್ ಮಾಡಿದ್ರೆ 2k divided by k plus 1 plus 2 divided by k plus 1 into k plus 2. ಹೌದಲ್ವಾ? ಹಾಗಾದ್ರೆ ಈಗ ಡಿನಾಮಿನೇಟರ್ ಇರೋ ಟರ್ಮ್ಸ್ ಗಳಿಗೆ ಎಲ್ಸಿಎಂ ತಗೊಂಡ್ರೆ k plus 1 and k plus 2 ಎಲ್ಸಿಎಂ ಆಗ್ತಾ ಹೋಗುತ್ತೆ. here the k plus 1 and k plus 2 cancel, therefore 2k into k plus 2 ಆಗ್ತಾ ಹೋಗುತ್ತೆ. ಪ್ಲಸ್ k plus 1 k plus 2 ಕ್ಯಾನ್ಸಲ್ ಆಗಿದ್ರೆ 2 ಮಾತ್ರ ಉಳ್ಕೊಳ್ಳುತ್ತೆ. ಹೌದಲ್ವಾ? ಈಗ ನೆಕ್ಸ್ಟ್ ಏನ್ ಮಾಡ್ತಾ ಹೋಗ್ಬೋದು? ನೆಕ್ಸ್ಟ್ ಏನ್ ಮಾಡ್ತಾ ಹೋಗೋಣ? ಸ್ಟೆಪ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸಿಂಪ್ಲಿಫಿಕೇಶನ್ಸ್ ಈಗ ಆಗ್ತಾ ಹೋಗುತ್ತೆ. 2k into 2k plus 2 plus 2 divided by k plus 1 into k plus 2, therefore implies 2k into k 2k square, 2k into 2 4k plus 2 divided by k plus 1 into k plus 2. ಹೌದಲ್ವಾ? ಹಾಗಾದ್ರೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ನ ಸಿಂಪ್ಲಿಫೈ ಮಾಡಿಕೊಂಡ್ರೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ನ ಹೇಗೆ ಬರೀತಾ ಹೋಗೋದು? 2k ಸ್ಕ್ವೇರ್ plus 2k plus 2k plus 2 divided by k plus 1 into k plus 2 ಬರ್ಕೋಬೋದಲ್ವಾ? ಹೇಗೆ? 4k can be written as 2k plus 2k plus 2k ನ ಆಡ್ ಮಾಡಿಕೊಂಡ್ರೆ ನಮಗೆ ಏನು ಬರುತ್ತೆ? 4k ಬರುತ್ತೆ. ಹಾಗಾದ್ರೆ ಇಲ್ಲಿ ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕಾದ್ರೆ 2k ನ ಫ್ಯಾಕ್ಟರೈಸೇಷನ್ಸ್ ಏನಾಗ್ತಾ ಹೋಗುತ್ತೆ? ಇಷ್ಟರ ಫ್ಯಾಕ್ಟರೈಸೇಷನ್ಸ್ k plus 1 plus 2 into k plus 1 ಅಂತ ಆಗ್ತಾ ಹೋಗುತ್ತಲ್ವಾ? which is equals to divided by k plus 1 into k plus 2 which implies ಇಲ್ಲಿ ನಮಗೆ ಎರಡು ಕಾಮನ್ ಫ್ಯಾಕ್ಟರ್ಸ್. ಹೌದಲ್ವಾ? ಎರಡು ಕಾಮನ್ ಫ್ಯಾಕ್ಟರ್ಸ್ ನ ಹೊರಗಡೆ ಇಟ್ಕೊಂಡ್ರೆ k plus 1 into 2k plus 2 divided by k plus 1 into k plus 2 ಬರ್ಕೋಬೋದಲ್ವಾ? ಹಾಗಾದ್ರೆ ಇಲ್ಲಿ k plus 1 and k plus 1 ಕ್ಯಾನ್ಸಲ್ ಆಗ್ತಾ ಹೋಗುತ್ತಾ? k plus 1 and k plus 1 ಕ್ಯಾನ್ಸಲ್ ಆದರೆ ರಿಮೈನಿಂಗ್ ಟರ್ಮ್ಸ್ ಗಳು ಯಾವ್ಯಾವು? ರಿಮೈನಿಂಗ್ ಟರ್ಮ್ಸ್ implies 2k plus 2 divided by k plus 2. ಹೌದಲ್ವಾ? ಹಾಗಾದ್ರೆ ಇಲ್ಲಿ ನಾವು 2 ನ ಕಾಮನ್ ತಗೊಂಡ್ರೆ 2 of k plus 1 divided by k plus 2 ಬರ್ಕೋಬೋದಲ್ವಾ? ಹಾಗಾದ್ರೆ ಈ k plus 2 ಏನಂತ ಬರ್ಕೋಬಹುದು? k plus 1 plus 1 ಅಂತ ಬರ್ಕೋಬಹುದು. ಹೌದಲ್ವಾ? ಹಾಗಾದ್ರೆ ನಮಗೆ ಅಪ್ ಟು k ಟರ್ಮ್ ವರೆಗೂ ಏನಾಗಿತ್ತು? 2k divided by k plus 1 ಬಂದಿತ್ತು. ಇನ್ನು ನೆಕ್ಸ್ಟ್ ಟರ್ಮ್ ಏನಾಗಬೇಕಾದ್ರೆ 2k plus 1 2 of k plus 1 divided by k plus 1 of plus 1
ಬಂದಿದೆ ಅಲ್ವಾ ನಿಮಗೆ? ಹಾಗಾದ್ರೆ ಇದರ ಅರ್ಥ ಏನು? therefore p of k plus 1 is true. p of k plus 1 ಅನ್ನೋದು ಟ್ರೂ ಆಗಿದ್ಮೇಲೆ ಏನಂತ ಬರೀಬಹುದು? hence p of n is true for all natural numbers. ಹೌದಲ್ವಾ? ಗೊತ್ತಾಯ್ತಲ್ಲ ಈ ಮೆಥಡು? ಸೊ ಸಿಂಪ್ಲಿಫಿಕೇಶನ್ ಮಾಡೋದೇ ವೆರಿ ಇಂಪಾರ್ಟೆಂಟು. ಸ್ಟೆಪ್ 3 ಇಂದ ನಾನೇನು ಸಿಂಪ್ಲಿಫಿಕೇಶನ್ ಮಾಡಿದ್ದೀನಿ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ, ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗಾಗಿ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂದ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಎಸ್, ಇನ್ ದ ಫೋರ್ತ್ ಪ್ರಾಬ್ಲಮ್ 1/2 plus 1 divided by 4 plus 1 divided by 8 so on up to 1 divided by 2 power n which is equals to 1 minus 1 divided by 2 power n ಅಂತ ಪ್ರೂವ್ ಮಾಡಬೇಕು by using a principle of mathematical induction. So I will ಏನು ಮಾಡ್ತಾ ಹೋಗ್ತೀನಿ, ಫಸ್ಟ್ ಸ್ಟೆಪ್ ಅಲ್ಲಿ let we call that statement is an p of n. Therefore p of n is equals to 1/2 plus 1/4 plus 1/8 so on up to 1/2 power n which is equals to 1 minus 2 power n ಅಂತ ಕಾಲ್ ಮಾಡ್ಕೊಂತ ಹೋಗೋಣ. ಹಾಗಾದ್ರೆ ಸ್ಟೆಪ್ 1 ಅಲ್ಲಿ ಹೇಳ್ತಾ ಇರ್ತಾರೆ, ಸ್ಟೆಪ್ 1 ಅಲ್ಲಿ for n is equals to 1 p of 1 is equals to 1/2 which is equals to 1 minus 1/2 to the power of 1. n ನ ಪ್ಲೇಸ್ ಅಲ್ಲಿ ನಾವೇನು ರಿಪ್ಲೇಸ್ ಮಾಡಬೇಕು? 1 ಅನ್ನು ರಿಪ್ಲೇಸ್ ಮಾಡಬೇಕು. 1 ಅನ್ನು ರಿಪ್ಲೇಸ್ ಮಾಡಿದಾಗ LHS ಅಲ್ಲಿ ಬರೋದು 1/2, RHS ಅಲ್ಲಿ ಬರೋದು 1 minus 1/2. ಒಂದರಲ್ಲಿ ಅರ್ಧ ಕಳೆದ್ರೆ ಎಷ್ಟು? ಅರ್ಧನೇ ಅಲ್ವಾ? ಹಾಗಾಗಿ 1/2 is equals to 1/2 ಬರ್ತಾ ಇದೆ. ಇದರ ಅರ್ಥ ಏನಾಯ್ತು? 1/2 is equals to 1/2 ಬರ್ತಿದೆ ಅಂದ್ರೆ p of 1 is, therefore p of 1 is true ಅಂತ ಆಯ್ತು. therefore p of 1 true ಆಗ್ತಿದೆ. ಸ್ಟೆಪ್ 2 ಅಲ್ಲಿ ಏನು ಹೇಳ್ತಾ ಇರ್ತಾರೆ? ಸ್ಟೆಪ್ 2 ಅಲ್ಲಿ ಏನು ಹೇಳುತ್ತೆ? let p of k is true for all k where k belongs to natural numbers. that is ಏನಾಗ್ತಾ ಗೊತ್ತಾಗದ್ರೆ p of k is true for all k where k belongs to set of natural numbers. ಹಾಗಾದ್ರೆ p of k such that 1/2 plus 1/4 plus 1/8 so on up to 1/2 to the power of k which is equals to 1 minus 1/2 to the power of k. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ನಮಗೆ ಆಲ್ರೆಡಿ ಟ್ರೂ ಅಂತ ಹೇಳ್ತಾ ಇದೀವಿ ಅಂದಾಗ, ಅಸ್ಯೂಮ್ ಮಾಡ್ಕೊಂಡಿದ್ದೀವಿ ಅಂದಾಗ ಆ ಅಸಂಪ್ಷನ್ಸ್ ನ ಕರೆಕ್ಟ್ ಮಾಡಬೇಕು. ಆ ಅಸಂಪ್ಷನ್ಸ್ ನ ಕರೆಕ್ಟ್ ಮಾಡಬೇಕು ಅಂದ್ರೆ k ಗೆ ವ್ಯಾಲ್ಯೂಸ್ ಗಳನ್ನ ಕೊಡ್ತಾ ಹೋಗಬೇಕು. where k is equals to 2 ತಗೊಂಡ್ರೆ p of 2 ಆಗ್ತಾ ಹೋಗುತ್ತೆ. p of 2 ಅಂದ್ರೆ sum of the first two terms ಯಾವುದು? 1/2 plus 1/4 which is equals to, ಇದರ ವ್ಯಾಲ್ಯೂ ಏನಾಗುತ್ತೆ? 4 is the LCM, 2 plus 1 which is equals to 3 divided by 4 ಬರ್ತಾ ಹೋಗುತ್ತೆ. ಹೌದಲ್ವಾ? ಹಾಗಾದ್ರೆ RHS ಗೆ ಈ ವ್ಯಾಲ್ಯೂಸ್ ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 minus 1 to the power of 2. ಹಾಗಾದ್ರೆ 1 minus 2 to the power of 2 ಅಂತಂದ್ರೆ 4. ಹಾಗಾದ್ರೆ LCM ಏನಾಗ್ತಾ ಹೋಗುತ್ತೆ? 4 is the LCM, 4 minus 1 which is equals to 3 divided by 4. ಹಾಗಾದ್ರೆ k ಗೆ ವ್ಯಾಲ್ಯೂಸ್ ನ್ಯಾಚುರಲ್ ನಂಬರ್ಸ್ ಆಗ್ತಿದೆ ಅಂದಾಗ k ಯಾವ್ದಾದ್ರು ಒಂದು ವ್ಯಾಲ್ಯೂಸ್ ತಗೊಂಡಿದ್ದೀನಿ, ದಟ್ ಈಸ್ 2 ಅಂತ ತಗೊಂಡೆ. therefore p of 2 ಅನ್ನೋದು ಟ್ರೂ ಆಗ್ತಾ ಇದೆ. p of 2 ಅನ್ನೋದು ಟ್ರೂ ಆಗ್ತಾ ಇದೆ ಅಂದ್ರೆ ಎಲ್ಲಾ ನ್ಯಾಚುರಲ್ ನಂಬರ್ಸ್ಗೂ ಟ್ರೂ ಆಗೇ ಆಗುತ್ತೆ ಸ್ಟೇಟ್ಮೆಂಟ್ ಅಂತ ಆಯ್ತು. ಹಾಗಾದ್ರೆ ಸ್ಟೆಪ್ 3 ಈ ಈಕ್ವೇಷನ್ಸ್ ಏನಂತ ಕಾಲ್ ಮಾಡ್ಕೊಳ್ತೀರಾ? ಈಕ್ವೇಷನ್ ಸ್ಟಾಪ್ ಅಂತ ಕಾಲ್ ಮಾಡ್ಕೊಳ್ಳಿ. ಹಾಗಾದ್ರೆ ಸ್ಟೆಪ್ 3 ಏನು ಹೇಳ್ತಾ ಇದ್ದಾರೆ? ಸ್ಟೆಪ್ 3 ನಾವೇನಂತ ಪ್ರೂವ್ ಮಾಡಬೇಕು? we have to prove p of k plus 1 is true. ಏನಂತ ಪ್ರೂವ್ ಮಾಡಬೇಕು? p of k plus 1 ಅಪ್ ಟು k ಟರ್ಮ್ ವರೆಗೂ ಪ್ರೂವ್ ಮಾಡಿದ್ದೀರಾ. k plus 1th ಟರ್ಮ್ ಏನಾಗುತ್ತೆ ಅನ್ನೋದನ್ನ ಪ್ರೂವ್ ಮಾಡ್ತಾ ಹೋಗಬೇಕು. ಹಾಗಾದ್ರೆ ಕನ್ಸಿಡರ್ ಏನಂತ ಕನ್ಸಿಡರ್ ಮಾಡ್ತಾ ಹೋಗ್ತೀರಾ? ಕನ್ಸಿಡರ್ p
ಅಪ್ ಟು ಕೆ ಟರ್ಮ್ ವರೆಗೂ ಬರ್ಕೋಣ 1/2 plus 1/4 plus 1/2 so on up to 1/2 to the power of k. ಹಾಗಾದ್ರೆ k plus 1th ಟರ್ಮ್ ಏನಾಗ್ತಾ ಹೋಗುತ್ತೆ ಅಪ್ ಟು k ವರೆಗೂ ತಗೊಂಡ್ರೆ ಈ ಈಕ್ವೇಷನ್ ಬರುತ್ತೆ. ಇನ್ನು ನೆಕ್ಸ್ಟ್ ಟರ್ಮ್ ಏನಾಗುತ್ತೆ 2 to the power of k plus 1. ಇಲ್ಲಿ ನೋಡಿ 2 to the power of 1, 2 to the power of 2, 2 to the power of 3, ಹಾಗೆ 2 to the power of k. in the next term 2 to the power of k plus 1. ಹೌದಲ್ಲ? ಹಾಗಾದ್ರೆ 1/2 plus 1/4 plus 1/8 so on up to 1/2 to the power of k plus 1/2 to the power of k plus 1. ಇದಿಷ್ಟು ಈಕ್ವೇಷನ್ ಯಾವುದು? ಈಕ್ವೇಷನ್ ಸ್ಟಾರ್. ಹೌದಲ್ವಾ? ಇದಿಷ್ಟು ಏನು ಈಕ್ವೇಷನ್ ಸ್ಟಾರ್ ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ಈಕ್ವೇಷನ್ ಸ್ಟಾರ್ ರೆಪ್ರೆಸೆಂಟ್ ಮಾಡ್ತಿದೆ ಅಂದ್ರೆ ಅದರ RHS ವ್ಯಾಲ್ಯೂ ಏನಿದೆ 1 - 1/2 to the power of k. ಹಾಗಾದ್ರೆ ಆ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 - 1 divided by 2 to the power of k plus 2 to the power of k plus 1 can be written as 2 to the power of k into 2 to the power of 1 ಅಂತ ಬರ್ತದೆ. ಹೇಗೆ ಬೇಸ್ಗಳು ಸೇಮ್ ಇದ್ದಾಗ ಪವರ್ಗಳನ್ನ ಏನು ಮಾಡಬಹುದು ಆಡ್ ಮಾಡ್ಕೊಂತ ಹೋಗ್ಬೋದು. ಹೌದಲ್ವಾ? ಸೊ ಆಡ್ ಮಾಡ್ಕೊಳ್ಳೋದ್ರಿಂದ ನಾನು 2 to the power of k plus 1 can be written as 2 to the power of k into 2 to the power of 1 ಅಂತ ಬರ್ಕೊಂಡಿದ್ದೀನಿ. ಈಗ 1 ಹಾಗೆ ಇರಲಿ 1 - 2 to the power of k ನ ಕಾಮನ್ ತೆಗೆದ್ರೆ ಇಲ್ಲಿ 2 to the power of k ಇದೆ, ಇಲ್ಲಿ 2 to the power of k ಇದೆ. ಹಾಗಾದ್ರೆ ಇಲ್ಲಿ 1/2 to the power of k ನ ಕಾಮನ್ ತಗೊಂಡ್ರೆ 1 divided by 2 to the power of k into 1 ಅಂದ್ರೆ -1 divided by 2 to the power of k ಆಗ್ತಾ ಹೋಗುತ್ತೆ -1/2. ಹೌದಲ್ವಾ? ಇಲ್ಲಿ ನಾವು 2 to the power of k 1 divided by 2 to the power of k ಟರ್ಮ್ ನ ಹೊರಗಡೆ ಇಟ್ಕೊಂಡ್ರೆ 1/2 ಮಾತ್ರ ಉಳ್ಕೊಳ್ಳುತ್ತೆ. ಹಾಗಾಗಿ 1 - 1/2. ಹಾಗಾದ್ರೆ 1 - 1/2 ಅಂದ್ರೆ ವ್ಯಾಲ್ಯೂ ಏನು? 1 - 1/2 ಅಂದ್ರೆ 1/2. ಹೌದಲ್ವಾ? ಒಂದರಲ್ಲಿ ಅರ್ಧ ಹೋಯ್ತು ಅಂದ್ರೆ ಎಷ್ಟು? ಅರ್ಧನೇ. ಹಾಗಾಗಿ 1/2 which implies 1 minus ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 1 1s are 1 2 to the power of k into 2 to the power of 1 ಅಂದ್ರೆ 2 to the power of k plus 1. ಹಾಗಾದ್ರೆ in the next term ಗೆ ಏನಾಗ್ತಾ ಹೋಗುತ್ತೆ 2 to the power of k plus 1 ಬರಬೇಕಾಗಿತ್ತು. ಸೊ ನಮಗೆ RHS ವ್ಯಾಲ್ಯೂ ಸೇಮ್ ಬರ್ತಾ ಇದೆ. ಇದರ ಅರ್ಥ ಏನಾಯ್ತು? therefore p of k plus 1 is true ಅಂತ ಆಯ್ತು. p of k plus 1 ಟ್ರೂ ಆಯ್ತು ಅಂದ್ರೆ ಏನಂತ? hence p of n is true for all n belongs to capital N. ಅರ್ಥ ಆಯ್ತಲ್ವಾ? ಇದಿಷ್ಟು. ಸೊ ಇದು ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಯಾವ ತರ ಬರ್ತಾ ಅಂತ ನೋಡೋಣ. ಎಸ್ ಓಕೆ. ಇದಿಷ್ಟು ನಿಮಗೆ ಇವತ್ತಿನ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಬೇಸಿಸ್ ಮೇಲೆ ಇರುವಂಥ ಪ್ರಾಬ್ಲಮ್ಸ್ಗಳು. ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿಸಿದ್ದೀನಿ. ಇವತ್ತು 4 ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿಸಿದ್ದೀನಿ. ಟೋಟಲ್ ಒಟ್ಟು 9 ಪ್ರಾಬ್ಲಮ್ಸ್ಗಳಾಗಿದೆ. ಆ 9 ಪ್ರಾಬ್ಲಮ್ಸ್ಗಳದ್ದು ಪ್ರತಿಯೊಂದು ಡಿಫ್ರೆಂಟ್ ಟೈಪ್ಸ್ ಅಲ್ಲಿರುವಂಥ ಪ್ರಾಬ್ಲಮ್ಸ್ಗಳಾಗಿರೋದ್ರಿಂದ ಪ್ರತಿಯೊಂದು ಪ್ರಾಬ್ಲಮ್ಸ್ಗಳನ್ನು ಮಾಡಿಸಿದ್ದೀನಿ. ಇನ್ನೂ ಉಳ್ಕೊಂಡಿರುವಂಥ ಪ್ರಾಬ್ಲಮ್ಸ್ಗಳಿಗೆ ನಿಮಗೆ PDF ನೋಟ್ಸ್ಗಳು ಬರ್ತಾ ಹೋಗುತ್ತೆ. ಆ PDF ನೋಟ್ಸ್ಗಳಲ್ಲಿ ನೋಡಿಕೊಂಡು ಏನಾದರೂ ಡೌಟ್ಸ್ಗಳಿತ್ತು ಅಂದರೆ ನಮಗೆ ಕ್ಲಾರಿಫೈ ಮಾಡ್ಕೋಬೇಕು. ಓಕೆನಾ? ಇದಿಷ್ಟು ನಿಮಗೆ PMI ಚಾಪ್ಟರ್ ಕಂಪ್ಲೀಟ್ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಚಾಪ್ಟರ್ ನಿಮಗೆ ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನು ನಾನೇ ಕ್ಯಾರಿಯರ್ ಮಾಡ್ತಾ ಹೋಗ್ತೀನಿ. ನಾನೇ ಚಾಪ್ಟರ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಪ್ರಸನ್ನ ಸರ್ ಬಂದು ನಿಮಗೆ ಯಾವ ಚಾಪ್ಟರ್ ಮಾಡ್ತಾರೆ ಅಂತ ಇನ್ಫಾರ್ಮ್ ಮಾಡ್ತಾರೆ. ಟ್ರಿಗ್ನೋಮೆಟ್ರಿ ಕಂಪ್ಲೀಟ್ ಆಗಿದೆ. ಅವರು ನೆಕ್ಸ್ಟ್ ಈ ಸ್ಟ್ರೈಟ್ ಲೈನ್ಸ್ನ ಚಾಪ್ಟರ್ಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಸ್ಟ್ರೈಟ್ ಲೈನ್ಸ್ ಚಾಪ್ಟರ್ಸ್ನ ನೋಡ್ತಾ ಹೋಗಿ ನಮ್ಮ ತರಗತಿ PMI ಎಂಡ್ ಆಗ್ತಾ ಇದೆ. ನೆಕ್ಸ್ಟ್ ಕ್ಲಾಸಸಲ್ಲಿ ನಿಮಗೆ ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಎಲ್ಲರೂ ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನ ಒಂದ್ಸಲಿ ತೆಗೆದು ನೋಡ್ತಾ ಹೋಗಿ. ಓಕೆನಾ? ಥ್ಯಾಂಕ್ ಯು.